ನಮಸ್ಕಾರ. ನಾನು ನಿಮ್ಮ ವನಶ್ರೀ. ಇವತ್ತಿನ ವಿಡಿಯೋ ಬಂದು ಗರಂ ಮಸಾಲೆನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ನಾನಿಲ್ಲಿ ಒಂದು 25-30 ಲವಂಗ ತಗೊಂಡಿದ್ದೀನಿ, ಒಂದಷ್ಟು ಚಕ್ಕೆ ತಗೊಂಡಿದ್ದೀನಿ, ಒಂದು 10-15ರಿಂದ ಇದು ಏಲಕ್ಕಿ ತಗೊಂಡಿದ್ದೀನಿ, ಮತ್ತು ಒಂದು 10 ಕಾಳು ಮೆಣಸು, ಪಲಾವ್ ಎಲೆ ಒಂದು 4, ಮತ್ತು ಮೊಗ್ಗು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಕಡ್ಡಿಗಳು, ಚಕ್ಕೆ ಕಡ್ಡಿಗಳಿದೆಯಲ್ಲ, ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಏಕೆ ಅಂದರೆ ಇದು ಮಿಕ್ಸಿ ಜಾರ್ಗೆ ಆಗಲ್ಲ, ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದರೊಳಗೆ ಹಾಕೋಬೇಕಾಗುತ್ತೆ. ಇವಾಗ ಹಾಕ್ಬಿಟ್ಟು ಮತ್ತು ಪಲಾವ್ ಎಲೆನೂ ಕೂಡ ಪೀಸ್ ಮಾಡಿನೇ ಪೀಸ್ ಮಾಡಿ ಹಾಕ್ಬಿಟ್ಟು ಗ್ರೈಂಡ್ರ್ ಮಾಡಿಕೊಂಡ್ರೆ ಪೌಡ್ರ್ ಮಾಡ್ಕೊಳ್ಳಿ. ಅಂದರೆ ನೀಟಾಗಿ ಪೌಡ್ರ್ ಆಗಬೇಕು, ಒಳ್ಳೆ ಪರಿಮಳ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದೆಲ್ಲ ಪೌಡ್ರ್ ಆದಮೇಲೆ ಒಂದು ಕಂಟೈನರಿಗೆ ಹಾಕಿ ಮುಚ್ಚಿಟ್ಕೊಂಡ್ರೆ, ಮುಚ್ಚಳ ಹಾಕಿಟ್ಕೊಂಡ್ರೆ ನಮಗೆ ಸುಮಾರು ಅದೇನು ಒಂದು 6 ತಿಂಗಳು, ವರ್ಷ ಆದರೂ ಹಾಳಾಗಲ್ಲ. ಆದರೆ ನಾವು ಒಂದು ತಿಂಗಳಿಗಾಗೋಷ್ಟು ಮಾಡ್ಕೊಳ್ಬೋದು. ತುಂಬ ಇದಕ್ಕೆ ಬೆಲೆ ಜಾಸ್ತಿ ಅಲ್ವಾ, ಚಕ್ಕೆ ಲವಂಗ ಇವೆಲ್ಲ ತುಂಬ ಕಾಸ್ಟ್ಲಿದಲ್ವಾ. ಹಾಗಾಗಿ ಎಷ್ಟು ಬೇಕಾಗುತ್ತೋ ಅಷ್ಟು ತಂದ್ಕೊಂಡು ಹಿಂಗೆ ಪೌಡ್ರ್ ಮಾಡಿಕೊಂಡ್ರೆ ಒಂದು 50 ಗ್ರಾಮ್ ಪೌಡ್ರ್ ಬಂದಿದೆ. ಈಗ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಅಥವಾ ಒಂದು ಕಂಟೈನರಲ್ಲಿ ಹಾಕಿ ಚಿಕ್ಕದ್ರಲ್ಲಿ ಇಟ್ಕೊಂಡು ಹೊರಗಡೆನೇ ಇಟ್ಕೊಳ್ಳಿ, ಫ್ರಿಜ್ಜಿಗೆಲ್ಲ ಬೇಡ. ಹೊರಗಡೆನೇ ಇಟ್ಕೊಂಡ್ರೆ ಒಳ್ಳೆ ಪರಿಮಳ ಇರುತ್ತೆ, ತುಂಬ ಸುವಾಸನೆ, ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಪಲಾವ್ಗೆ ಅಥವಾ ಬಿರಿಯಾನಿಗೆ ಅಥವಾ ಮಟನ್ ಸಾರಿಗೆ, ಎಗ್ ಮಸಾಲಾಗೆ, ಪ್ರತಿಯೊಂದಕ್ಕೂ ಇದು ಬೇಕೇ ಬೇಕು. ಮತ್ತು ಎಗ್ ಬುರ್ಜಿ ಮಾಡೋದಕ್ಕೆ ಎಲ್ಲದಕ್ಕೂ ಇದು ಬೇಕಾಗುತ್ತೆ. ಹಾಗಾಗಿ ಪ್ರತಿ ದಿವಸವೂ ನಾವು ಇದನ್ನು ಪುಡಿ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು ತಿಂಗಳು ಹಂಗೆಲ್ಲ ಬರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.